ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ. ಫ್ರೆಂಡ್ಸ್, ನೋಡಿ, ನಂದು ಈ ಹೇರ್ ಐತಲ್ಲ, ಅದು ಎಷ್ಟು ಚಿಕ್ಕದಾಗಿತ್ತು, ಇವಾಗ ಫುಲ್ ಬೆಳೆದಿದೆ. ಇನ್ನು ಫ್ರೆಂಡ್ಸ್, ನಾನು ಯಾವಾಗಲೂ ಯಾವ ಎಣ್ಣೆನೂ ಚೇಂಜ್ ಮಾಡಲ್ಲ. ನನ್ನ ಕೂದಲಿಗೆ ಫ್ರೆಂಡ್ಸ್, ನಾನು ಚಿಕ್ಕದ್ರಿಂದನೂ ಅಷ್ಟೇ, ನಾನು ಹಾಕೋದು ಒಂದೇ ಕೋಕೋನಟ್ ಆಯಿಲು. ಇನ್ನು ಮಾಮೂಲಿ ಹರಳೆಣ್ಣೆ ನಿಮಗೆ ಗೊತ್ತು, ವೀಕ್ಲಿ ಇಲ್ಲ ಮಂತ್ಲಿ. ಈಗ ಬೆಂಗಳೂರಿಗೆ ಬಂದಮೇಲಂತೂ ಫ್ರೆಂಡ್ಸ್, ನಾವು ಒಂದು ಮಿಸ್ ಆಗ್ದಂಗೆ ನಾವು ಅದನ್ನು ಹಾಕ್ತಾಯಿಲ್ಲ. ನಮ್ಮ ಮಗಳು ಯಾವಾಗಾದರೂ ಊರಿಗೆ ಹೋದಾಗ ತಂದರೆ ಮಾತ್ರ ನಾವು ಇದನ್ನು ಹರಳೆಣ್ಣೆನ ನಾವು ನತ್ತಿಗೆ ಉಚ್ಕೊಳ್ಳೋದು. ಹಾಗಾಗಿ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಅನ್ಸೂಯ ಅಂತ ನನ್ನ ಫ್ರೆಂಡ್ಸು ಯೂಟ್ಯೂಬಲ್ಲಿದ್ರಲ್ಲ, ಅವ್ರದ್ದೊಂದು ಇವತ್ತು ವೀಡಿಯೋ ನೋಡಿ ತುಂಬಾ ಖುಷಿ ಆಯಿತು. ಅವ್ರ ಚಾನಲ್ಲು ಮಾನಿಟೈಸನ್ ಆಗಿದೆ. ನಾನು ಅವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳಿದ್ದೀನಿ. ಯಾಕಂದರೆ ಅವರು ಸ್ವಲ್ಪ ಲೈವ್ ಜಾಸ್ತಿ ಮಾಡ್ತಾರೆ. ಇನ್ನೊಂದು ಏನು ಖುಷಿ ವಿಷಯ ಅಂದರೆ ಫ್ರೆಂಡ್ಸ್, ಅವರು ಲೈವ್ ಮಾಡುವಾಗ ಫೇಸ್ ಲೈವ್ ಮಾಡುವಾಗ ನಾವು ಯಾರಾದರೂ ಯಾವ ಹಾಡು ಕೇಳಿ ಅದನ್ನು ಆಡ್ತಾರೆ. ನಾನು ಅವ್ರಿಗೆ ಬಂಧನದಿಂದ ಒಂದು ಹಾಡು ಕೇಳಿದೆ. ಬಂಧನದಿಂದ ವಿಷ್ಣುವರ್ಧನ. ನಾನು ಫೇವ್ರೇಟ್ ನನಗೆ ವಿಷ್ಣುವರ್ಧನ್ ಸಾರು. ಅದಕ್ಕೋಸ್ಕರ ಹಾಡನ್ನ ಕೇಳಿದೆ. ಅವರು ಆ ಹಾಡನ್ನ ಆಡಿದರು. ಇವತ್ತು ಅವರು ಯೂಟ್ಯೂಬಲ್ಲಿ ಹಾಕ್ತಿದ್ರು. ನನಗೆ ತುಂಬಾ ಖುಷಿ ಆಗೋಯಿತು. ಫ್ರೆಂಡ್ಸ್, ಮಾನಿಟೈಸನ್ ಆಗಬೇಕು ಅಂದರೆ ಸ್ವಲ್ಪ ಲೈವ್ ಮಾಡಬೇಕು, ರೀಲ್ಸ್ ಮಾಡಬೇಕು. ಈಗ ನಂದು 3,000 ಆಗೋಗಿತ್ತು ಹೋದ ವರ್ಷವೇ. ಇನ್ನೊಂದು ಸ್ವಲ್ಪ ಹತ್ರದಲ್ಲಿದೆ. ಆ ಟೈಮಲ್ಲಿ ನಾನು ಒಂದು 2-3 ಮಂತು ವೀಡಿಯೋನೇ ಹಾಕಲಿಲ್ಲ. ವೀಡಿಯೋ ಹಾಕಿದಷ್ಟು ಫ್ರೆಂಡ್ಸ್ ಯಾರಾದರೂ ನೋಡ್ತಾರೆ. ಮಾನಿಟೈಸನ್ ಆಗೇ ಆಗುತ್ತೆ. ಏನು ಯಾರೂ ನೋಡಲ್ಲ ಅಂತ ಅಂದ್ಕೊಬೇಡಿ. ನಿಮ್ಮ ವೀಡಿಯೋನ ಯಾರಾದರೂ ಹೊಸ್ದಾಗಿ ಓಪನ್ ಮಾಡಿದರೆ, ನಂದು 1 ಇಯರ್ ಆಯಿತು. ಏನು ಮಾಡೋದಪ್ಪ, ನನ್ನ ವೀಡಿಯೋ ಯಾರು ನೋಡಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಬೇಡಿ. ನೋಡಿ, 10 ಬೆರಳು ನಮ್ಮದು ಒಂದೇ ಸಮ ಇರೋಲ್ಲ. ನೋಡಿ, 5 ಬೆರಳು ಅಷ್ಟೇ ನಮ್ಮದು ಒಂದೇ ಸಮ ಇಲ್ಲ. ಒಂದು ಉದ್ದ ಒಂದು ತುಂಡ ಇದೆ. ಹಂಗೆ ನೋಡಿ, ಒಬ್ಬರು ಒಳ್ಳೇದು ಹೇಳೋರು ಇರ್ತಾರೆ, ಒಬ್ಬರು ಕೆಟ್ಟ ಕಮೆಂಟ್ ಹಾಕೋರು ಇರ್ತಾರೆ. ನಾನು ನಿಮ್ಗೇನು ಹೇಳ್ತೀನಿ ಅಂದರೆ, ನೀವು ಮಾಡ್ತಾಯಿದ್ದೀರಾ, ಸುಮ್ಮನೆ ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ಅನಿಸಿಕೆ ನೀವೇನು ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಆರಾಮಾಗಿ ಮಾಡಿ. ಯಾಕೆ ಏನು ಇಷ್ಟು ಬೇಗ ವ್ಯೂಸ್ ಆಗಲಿಲ್ಲ, ಇಷ್ಟು ಬೇಗ ಮಾನಿಟೈಸನ್ ಆಗಲಿಲ್ಲ ಅಂತ ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಾನಂತೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ಸ್. ಯಾಕೆಂದರೆ ನನಗೆ ಟೈಮ್ ಇದ್ದರೆ ಮಾಡ್ತೀನಿ. ನೋಡಿದ್ರೆ ಫ್ರೆಂಡ್ಸ್, ನಾನೇನಾದರೂ ಇನ್ನೊಂದು 3-4 ಮಂತ್ ಆವಾಗ ನಾನು ಬಿಡ್ದಂಗೆ ಲೈವ್ ಎಲ್ಲ ಮಾಡಿದರೆ ಮಾನಿಟೈಸನ್ ಆಗ್ತಾಯಿತ್ತು. ಆದರೆ ಏನು ಮಾಡ್ತೀರಾ ಫ್ರೆಂಡ್ಸ್, ನಿಮಗೆ ಗೊತ್ತು, ನಾವು ಕೆಲಸ ಮಾಡೋರು, ಕೆಲಸದಿಂದ ಬರೋದಿರ್ಬೋದು, ಏನೇ ಇರ್ಬೋದು, ಹೆಂಗಾದರೂ ಇದಕ್ಕೆ ಸ್ವಲ್ಪ ಟೈಮ್ ಇಡಲೇಬೇಕು. ಎಡಿಟ್ ಮಾಡಬೇಕು, ಮತ್ತು ವೀಡಿಯೋ ಮಾಡೋಕ್ಕೆ ಯಾರಾದರೂ ಇರಬೇಕು. ನನಗಂತೂ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ ಫ್ರೆಂಡ್ಸ್. ನಾನು ಅದಕ್ಕೆ ಒಂದು ಪ್ಯಾಡ್ ತಗೊಂಡಿದ್ದೀನಿ, ಲೆಂತ್ ಇರೋದು 2500. ಇದೊಂದೇ ನಾನು ತಗೊಂಡಿರೋದು ಯೂಟ್ಯೂಬ್ ಮಾಡೋಕ್ಕೋಸ್ಕರ. ಇನ್ನು ಚಿಕ್ಕದೊಂದು 400ಗೆ ತಗೊಂಡಿದೆ. ಅದು ಸ್ವಲ್ಪ ಸ್ಟ್ಯಾಂಡು ಗಮ್ ಬಿಟ್ಟೋಗಿದೆ. ಅದು ಎಲ್ಲರೂ ಹೋದಾಗ ವೀಡಿಯೋ ಮಾಡೋಕ್ಕೆ. ಅಷ್ಟು ಬಿಟ್ಟರೆ ಫ್ರೆಂಡ್ಸ್, ನಾನೇನು ಯೂಟ್ಯೂಬ್ಗೆ ಅಂತ ಯಾವುದು ಜಾಸ್ತಿ ಖರ್ಚು ಮಾಡಿಲ್ಲ, ಜಾಸ್ತಿ ತಗೊಂಡು ಇಲ್ಲ. ಹಂಗಾಗಿ ಫ್ರೆಂಡ್ಸ್, ನಾನು ಹೇಳೋದು ಅವ್ರದ್ದು ಒಂದು ಇವತ್ತು ಗುರುವಾರ, ರಾಯರವಾರ, ಅವ್ರಿಗೂ ಒಳ್ಳೇದಾಗಲಿ. ಇದೊಂದು ಶುಭ ವಿಷಯ ಕೇಳಿದೆ. ಯಾರಿಗಾದರೂ ಒಳ್ಳೇದಾದರೆ ಒಳ್ಳೇದು ಬಯಸೋದ್ರಲ್ಲಿ ನಮಗೇನು ಬರುತ್ತೆ ಫ್ರೆಂಡ್ಸ್. ಅವ್ರಿಗೆ ಕೆಟ್ಟದ್ದು ಆಗಲಿ ಅಂದ ತಕ್ಷಣ ನಾವೇನು ದೇವರ ಆಗೋಕ್ಕೆ. ಯಾರಿಗಾದರೂ ಒಬ್ರಿಗೆ ಒಳ್ಳೇದಾದರೆ ನಾವು ಖುಷಿ ಪಡಬೇಕು. ನಾವೆಷ್ಟು ಒಬ್ರಿಗೆ ಒಳ್ಳೇದಾದಾಗ ಖುಷಿ ಪಡ್ತೀವೋ, ನಮ್ಮ ಜೀವನದಲ್ಲೂ ಎಷ್ಟೋ ಒಳ್ಳೆ ಘಟನೆಗಳು ನಡೆಯೋಕ್ಕೆ ಸಾಧ್ಯ ಇರುತ್ತೆ. ನಾವು ಸುಮ್ಮನೆ ಬೇರೆಯವ್ರಿಗೆ ಏನಾದರೂ ಒಳ್ಳೇದಾದರೆ ಅಂತ ನಾವೆಷ್ಟೇ ಅಸೂಯೆ ಪಟ್ಟರೆ, ಏನೇ ಪಟ್ರೂ ನಾವೇ ಅದರಲ್ಲಿ ಕುಗ್ಗೋಯ್ತೀವೋ ಹೊರತು ಅದರಿಂದ ನಮ್ಗೆ ಯಾವ ಲಾಭವೂ ಇಲ್ಲ ಫ್ರೆಂಡ್ಸ್. ಇದು ನನ್ನ ಅನಿಸಿಕೆ. ಒಬ್ಬರು ಒಂದು ಹೂವು ಚೆನ್ನಾಗಿದೆ ಇದು ಅಂದರೆ ಅದನ್ನು ಚೆನ್ನಾಗಿದೆ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ಒಂದು ಮನುಷ್ಯ ಚೆನ್ನಾಗಿದೆ ಅದು ಅಷ್ಟೇ, ಮುಗೀತು. ಅದರಲ್ಲಿ ಅವ್ರು ಅದು ಮಾಡಿದ್ರು ಇದು ಮಾಡಿದ್ರು ಅದೆಲ್ಲ ನಾವು ಹೇಳಲೇಬಾರ್ದು. ಯಾಕೆ ಗೊತ್ತಾ, ಮೇಲೆ ಆ ದೇವ್ರ ಮೆಚ್ಚಂಗೆ ನಾವು ಬದುಕಬೇಕೇ ಹೊರತು ಜನನ ಯಾವತ್ತಿಗೂ ನಾವು ಮೆಚ್ಚೋಕ್ಕಾಗಲ್ಲ. ಅಂಥ ದೇವ್ರನ್ನೇ ಜನ ಮೆಚ್ಚಲಿಲ್ಲ, ಇನ್ನು ನಮ್ಮಂಥ ನಿಮ್ಮಂಥ ಜನನ ಮೆಚ್ಚಿದಾರ? ದೇವರೇ ಯಾವಾಗಾದರೂ ಒಳ್ಳೇದು ಮಾಡಿದಾಗ ದೇವ್ರನ್ನ ಹೊಗಳ್ತಾರೆ, ಯಾವಾಗಾದರೂ ಒಂದು ಟೈಮ್ ಕೆಟ್ಟದಾದರೆ ದೇವ್ರನ್ನೇ ಬೈತಾರೆ. ಇನ್ನು ನಾವು ನೀವು ಅವ್ರನ್ನ ಮೆಚ್ಚೋಕ್ಕಾಗುತ್ತಾ? ಹಂಗೆ ಫ್ರೆಂಡ್ಸ್, ನನ್ನ ಮನಸ್ಸಲ್ಲಿ ಯಾರಿಗಾದರೂ ಇದು ಚೆನ್ನಾಗಿತ್ತಾ, ಇದು ಒಳ್ಳೇದು ಅಂತೀನಿ, ಕೆಟ್ಟದ್ದು ಅಂತೆ ಅಷ್ಟೇ ಫ್ರೆಂಡ್ಸ್. ನಾನು ಅದ್ರ ಮುಂಚೆ ಹೋಗಿ ಅದ್ರ ಹಿಂದೆ ಮುಂದೆ ಎಲ್ಲ ಏನು ನಾನು ಹುಡುಕಾಡಲ್ಲ. ಅದು ಅಲ್ಲಿಗೆ ಬಿಟ್ಬಿಡ್ತೀನಿ. ಇದು ಒಳ್ಳೆಯದು ಚೆನ್ನಾಗೈತೆ ಅಂತೀನ, ಅಲ್ಲಿಗೆ ಮುಗೀತು. ಹಂಗಾಗಿ ಫ್ರೆಂಡ್ಸ್, ಇವತ್ತು ಅವ್ರದ್ದು ಚಾನಲ್ ಮಾನಿಟೇಷನ್ ಆಗೈತೆ. ಒಳ್ಳೇದಾಗಲಿ ಅವ್ರಿಗೆ. ಅನ್ಸೂಯ ಅವರೇ, ನಿಮಗೆ ಕಂಗ್ರ್ಯಾಚುಲೇಷನ್ ಕಣ್ರಿ. ಆಮೇಲೆ ನಿಮಗೆ ನಾನು ಮೆಸೇಜು ಹಾಕಿದ್ದೀನಿ ಲೈವಲ್ಲೂ. ನೀವು ನನಗೆ ಹಾಡೆಲ್ಲ ಹೇಳಿದ್ದೀರಿ. ನಾನು ಇಷ್ಟಪಟ್ಟು ನಾನೊಂದು ಹಾಡು ಕೇಳಿದ್ದೆ ನಿಮ್ಮನ್ನ. ಆ ಹಾಡನ್ನ ನೀವು ಹೇಳಿದ್ರಿ ಫ್ರೆಂಡ್ಸ್. ಫೇಸ್ ಲೈವ್ ಮಾಡುವಾಗ ಏನಂದರೆ ಮಾತಾಡ್ಬೋದು, ಮತ್ತು ಜನ ನಮ್ಮನ್ನು ನೋಡ್ತಾರೆ. ಫೇಸ್ ಲೈವ್ ಮಾಡೋದು ಅಂದರೆ ನನಗಂತೂ 2 ಅವರ್ 3 ಅವರ್ ಕೂತ್ಕೊಂಡು ನನಗೆ ಮಾಡೋಕ್ಕೆ ಫ್ರೆಂಡ್ಸ್ ಕೆಲಸದಿಂದ ಹೋಗ್ತೀನಿ. ಇನ್ನು ಹೆಂಗೆ ಅಂದರೆ ನಮ್ಮದು ಫ್ರೆಂಡ್ಸ್, ಮನೇಲೂ ವರ್ಕು ನಾವೇ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಬ್ಯಾಕ್ ಲೈವ್ ಮಾಡಿ ಇಡ್ತೀನಿ. ಅದರಲ್ಲಿ ಏನಿಲ್ಲ ಅಂದರೆ ಫ್ರೆಂಡ್ಸ್, ಒಂದು ದಿನಕ್ಕೆ ನನಗೆ ಒಂದು 500 ಆದರೂ ವ್ಯೂಸು
ಮಾಡ್ಕೊತೀನಿ ನಾನು ಇದರಲ್ಲಿ ಲೈವಲ್ಲೇ. ಯಾಕಂದರೆ ಬ್ಯಾಕ್ ಲೈವ್ ಮಾಡ್ತೀನಿ ನಾನು. ಓಪನ್ ಮಾಡಿ ಇಟ್ಬಿಟ್ಟು ಸೌಂಡ್ ಮ್ಯೂಟ್ ಮಾಡಿಬಿಟ್ಟು ನನ್ನ ಕೆಲಸನ ನಾನು ಮಾಡ್ತಾಯಿರ್ತೀನಿ. ಒಂದು ಏನಿಲ್ಲ ಅಂದ್ರೆ ಒಂದು ದಿವಸಕ್ಕೆ 300-400 ವ್ಯೂಸ್ ಆದರೂ ನನಗೆ ಲೈವಲ್ಲಿ ಬರುತ್ತೆ. ಇನ್ನು ರೀಲ್ಸ್ ಮಾಡಿದ್ರು ಅಷ್ಟೇ 1000 2000 ಈ ಥರ ಬಂದೇ ಬರುತ್ತೆ. ಆಮೇಲೆ ಫ್ರೆಂಡ್ಸ್ ಯಾವಾಗೇ ಆಗಲಿ 11 ಗಂಟೆ ರಾತ್ರಿಯಲ್ಲಿ ಏನಾದರೂ ನಾವು ವೀಡಿಯೋ ಮಾಡಿದ್ರೆ, ರೀಲ್ಸ್ ಮಾಡಿದ್ರೆ ತುಂಬ ಜನ ನೋಡ್ತಾರೆ 11 o'clockಲ್ಲಿ. ಆವಾಗ ಒಂದೊಂದು ವೀಡಿಯೋನೇ 5000 ಜನ ನೋಡ್ತಾರೆ. ಆದರೆ ಆ ಟೈಮಲ್ಲಿ ನಮಗಾಗಬೇಕಲ್ಲ, ನಾವು ಕೆಲಸದಿಂದ ಬಂದಿರ್ತೀವಿ. ನಾನು ಹೇಳ್ತಾಯಿದ್ದೀನಿ, ಯಾರಾದರೂ ಮಾಡೋರಿದ್ದರೆ ರಾತ್ರಿ 11 ಗಂಟೆ ಮೇಲೆ ವೀಡಿಯೋ ಮಾಡಿ. ಆವಾಗ ತುಂಬ ಜನ ಲೈವಲ್ಲಿರ್ತಾರೆ ಮತ್ತು ನಿಮ್ಮ ವೀಡಿಯೋನ ನೋಡ್ತಾರೆ ಮತ್ತು ವ್ಯೂಸು ಜಾಸ್ತಿ ಬರುತ್ತೆ. ಯಾಕೆಂದರೆ ಫ್ರೆಂಡ್ಸ್ ಯಾವಾಗಲೂ ಒಂದು ಟೈಮ್ ನಾನು ಮಾಡಿದ್ದೆ, ಆವಾಗ ನನಗೆ ಬಂದಿತ್ತು. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಅಷ್ಟೇ. ನನಗೆ ಮಾಡಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್, ಆದರೆ ನಾನು ಅಷ್ಟೊತ್ತಿಗೆ ಮಲ್ಕೊಂಡಿರ್ತೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ಈ ಸ್ಯಾರಿ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಇದು ಫ್ರೆಂಡ್ಸ್ ರೇಷ್ಮೆ ಸ್ಯಾರಿ, ಸಿಂಪಲ್ ಅಂದರೆ ಸಿಂಪಲ್ ಆಗಿದೆ. ಇನ್ನು ಫ್ರೆಂಡ್ಸ್ ನೋಡಿ, ರೌಂಡ್ಸು ನಾನು ಹಿಂದೆ ಇದಿಟ್ಟಿದ್ದೆ. ಇದು ಸ್ವಲ್ಪ ಆವಾಗ ರೌಂಡ್ಸು ಅಗಲ ಹೊಲ್ದಿದ್ರು. ಇನ್ನು ಫ್ರೆಂಡ್ಸ್ ನೋಡಿ, ಹೂವು ಈ ಥರ ಇದೆ, ಈ ಥರ ಹಾಕ್ಸಿದೆ. ಆದರೆ ಇದು ಎಷ್ಟು ಸಿಂಪಲ್ ಆಗಿದೆ ಅಂದರೆ ಫ್ರೆಂಡ್ಸ್, ಲೈಟ್ ವೆಯ್ಟ್ ಸ್ಯಾರಿ. 2200 ಏನೋ ಸ್ಟಾರ್ಟಿಂಗ್ ಪ್ರೈಜು ಇದು ರೇಷ್ಮೆ ಸೀರೆ. ನಾನು ಇದನ್ನು ಫ್ರೆಂಡ್ಸ್ ಚಿಕ್ಕಪೇಟೆಯಲ್ಲಿ ಒಂದು ಹೊಸ ಅಂಗಡಿ ಓಪನ್ ಆಗಿತ್ತು. ಆವಾಗ ನಾವು ನೋಡೋಣ ಹೊಸ ಅಂಗಡಿ ಅಲ್ವಾ ಅಂತ ಹೋಗಿದ್ವಿ. ಕಲಾಮಂದಿರ ಹಿಂದ್ಗಡೆ ಇದಕ್ಕೆ ಏನೋ ಲಕ್ಷ್ಮೀ ಸ್ಟೋರ್ ಅಂತಲೋ, ಲಕ್ಷ್ಮೀ ಅಂಗಡಿ ಅಂತಲೋ ಏನೋ ಇದೆ ಫ್ರೆಂಡ್ಸ್. ಇನ್ನು ಆವಾಗ ತಗೊಂಡು ಬಂದಿದ್ದು. ಸುಮ್ಮನೆ ಇವತ್ತು ಯಾವ ಸೀರೆ ಉಟ್ಕೊಂಡು ರೀಲ್ಸ್ ಮಾಡೋಣ ಅಂತ ಹುಡುಕ್ಬೇಕಾದ್ರೆ ಫ್ರೆಂಡ್ಸ್ ನನಗೆ ಈ ಸ್ಯಾರಿ ಸಿಕ್ತು. ಅದಕ್ಕೆ ನಾನು ಇದನ್ನೇ ಉಟ್ಕೊಂಡಿದ್ದೀನಿ. ನಾನು ಐರನ್ ಏನೂ ಮಾಡಲಿಲ್ಲ ಫ್ರೆಂಡ್ಸ್, ನಾನು ಹೆಂಗೆ ಬೀರಲ್ಲಿ ಇಟ್ಟಿದ್ದೆ ಹಂಗೆ ಐತೆ. ಆಮೇಲೆ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚು ಹಾಕಿದ್ದೀನಿ. ಇದು ಸೆರಗ ಕಲ್ಲರು ಕಾಂಟ್ರಾಸ್ಟ್ ಬ್ಲೌಸ್ ನೋಡಿ, ಈ ಥರ ಕುಚ್ಚು ಹಾಕಿದ್ದೀನಿ, ಈ ಥರ ಕುಚ್ಚು. ಇದು ಹೂವು ನೋಡಿ ಈ ಥರನೇ ಬಂದಿದೆ ಎಲ್ಲ ಕಡೆ. ಇದು ಪಿಂಕು ನೋಡಿ ಫ್ರೆಂಡ್ಸ್, ಈ ಥರ. ಇದು ಎರಡೂ ಕಡೆ ನೋಡಿ ಹೂವು ಇದೇ ಥರ ಬಂದಿದೆ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಎರಡೂ ಕಡೆ ಹೂವು ಈ ಥರನೇ ಇದೆ, ನಾನೇನು ಪಿನ್ ಮಾಡಿಲ್ಲ. ಆದರೆ ಇದು ಬಾರ್ಡರ್ಲೆಸ್ ರೇಷ್ಮೆ ಸ್ಯಾರಿ, ಬಾರ್ಡರ್ಲೆಸ್ಸು. ಹಂಗಾಗಿ ಇದನ್ನೇ ಉಟ್ಕೊಂಡೆ. ಇನ್ನು ಫ್ರೆಂಡ್ಸ್ ಇವತ್ತೇನಾಯಿತು, ಗುರುವಾರ ನಾನು ನೀರು ಕಾಯ್ಸೋಕೆ ಇಟ್ಟಿದ್ದೆ. ತುಂಬ ಸುಡಂಗೆ ನೀರು ಕಾಯ್ದಿತ್ತು. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನೇನು ಮಾಡಿದೆ, ನಾಳೆ ಹೆಂಗೂ ಶುಕ್ರವಾರ ತಲೆಗೆ ಸ್ನಾನ ಮಾಡಬೇಕಲ್ಲ ನೋಡಿ. ಇನ್ನು ನನ್ನ ತಲೆ ಡ್ರೈ ಆಗೇ ಇಲ್ಲ, ನೀರು ಹಾಗೇ ಇದೆ ಕೂದಲಲ್ಲಿ, ಹಂಗೆ ಮಾಡ್ತಾಯಿದ್ದೀನಿ ವಿಡಿಯೋನ. ಹಂಗಾಗಿ ಫ್ರೆಂಡ್ಸ್ ನಾನು ಇವತ್ತೇ ತಲೆಗೆ ಸ್ನಾನ ಮಾಡ್ಕೊಬಿಟ್ಟೆ. ಯಾಕೆಂದರೆ ಇನ್ನು ನಾಳೆ ಆದರೂ ನಾನು ಮಾಡ್ಕೋಬೇಕಲ್ಲ, ತಲೆ ತೊಳಿಬೇಕಲ್ಲ. ನಾಳೆ ಬಂದು ನಂದು 8 to 8 ಡ್ಯೂಟಿ ಇದೆ. ಅಷ್ಟರಲ್ಲಿ ಇವತ್ತು ಸೆಕೆಂಡ್ ಶಿಫ್ಟಲ್ವ, ಹೆಂಗೂ ಕೂದಲು ಆರುತ್ತೆ ಅಂದ್ಬಿಟ್ಟು ಇವಾಗ ನೋಡಿ ಫ್ರೆಂಡ್ಸ್ ಡೀಪು ಈ ಥರ ಇಟ್ಟಿದ್ದಾರೆ ಹಿಂದ್ಗಡೆ ನನಗೆ. ನಮ್ಮ ಹಳೆ ಟೈಲರಿಯ. ಇವತ್ತು ಟೈಲರ್ ಅಂಗಡಿಗೆ ಹೋಗ್ತೀನಿ ಫ್ರೆಂಡ್ಸ್. ಒಂದು 3 ಡ್ರೆಸ್ಸು, ಒಂದು ಸ್ಯಾರಿ ಕೊಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ ಹೋಗೋ ಟೈಮಲ್ಲಿ. ಯಾಕಂದರೆ ಇನ್ನೂ ಟೈಮ್ ಇದೆ. ಹಂಗಾಗಿ ನಾನು ಹೋಗ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನೇನು ಮಾಡಿದೆ, ಹೆಂಗೋ ನೀರು ಜಾಸ್ತಿ ಇತ್ತಲ್ಲ, ಮೈಗೆ ಎಷ್ಟು ನೀರು ಆಗಬೇಕು ಫ್ರೆಂಡ್ಸ್ ನಿಮಗೆ ಗೊತ್ತಲ್ಲ ನೋಡಿ. ನಂದು ಏರ್ ಇಲ್ಲಿಗೆ ಬರುತ್ತೆ, ಇನ್ನೂ ಕಟ್ ಮಾಡಿಲ್ಲ, ಆವಾಗಲೇ ಕಟ್ ಮಾಡಿದ್ದೆ. ಹಂಗಾಗಿ ಈ ಸ್ಯಾರಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿದೆ. ಈಗ ನನ್ನ ಮಗಳು ಆಚೆ ಬಂದಿಲ್ಲ, ಯಾಕೋ ಇದು ಕೆಲಸ ಮಾಡೋದ್ಬಿಟ್ಟು ಆಗ ಮಮ್ಮಿ ಈ ಸೀರೆ ಚೆನ್ನಾಗೈತೆ ಅಂದ್ವಿ. ಎಲ್ಲ ಸೀರೆನೂ ನೋಡಿರ್ತಾಳೆ ಅವಳು, ಒಂದೊಂದು ಸರಿ ಒಂದೊಂದು ನೋಡ್ತಾಳಲ್ಲ, ಆವಾಗ ಮಮ್ಮಿ ಈ ಸೀರೆ ಚೆನ್ನಾಗೈತೆ ಅಂದ್ಬಿಟ್ಟು ಓದ್ಲು ಮತ್ತೆ ಕೆಲಸ ಮಾಡೋಕ್ಕೆ. ಇದು ಬರೀ 2200 ಸ್ಟಾರ್ಟಿಂಗು. ಇದು ಫ್ರೆಂಡ್ಸ್ ಹೆಂಗೆ ಅಂದರೆ, ಚಿಕ್ಕಪೇಟೆಯಲ್ಲಿ ನಿಮಗೆ ಗೊತ್ತಲ್ಲ, ರೇಷ್ಮೆ ಸೀರೆಗಳು ನಾವು ತರಕ್ಕೆ ಹೋದರೆ ಅಲ್ಲಿ ಹೋಲ್ಸೇಲ್ ರೇಟು ನಿಮಗೆ ಗೊತ್ತು. ಆವಾಗ ತಂದಿದ್ದು ಇದೇ ಬಾರ್ಡ್ರು ಇದಕ್ಕೆ ಫ್ರೆಂಡ್ಸ್, ಇದೇ ಬಾರ್ಡ್ರು. ಅದಕ್ಕೋಸ್ಕರ ನಾನು ಇವತ್ತು ಇದನ್ನೇ ಮಾಡಿದ್ದೀನಿ, ಉಟ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ಇವತ್ತು ಗುರುವಾರ, ರಾಯರವಾರ. ರಾಘವೇಂದ್ರ ಎಲ್ರಿಗೂ ಒಳ್ಳೇದು ಮಾಡಲಿ. ರಾಘವೇಂದ್ರನ ಭಕ್ತರು ಯಾರಿಲ್ಲ ಫ್ರೆಂಡ್ಸ್, ಯಾರಿದ್ದಾರೆ ಯಾರಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಇವತ್ತು ಗುರುವಾರ, ನಾನೇನು ಕಳ್ಸೋ ಚೇಂಜ್ ಮಾಡಲಿಲ್ಲ, ನಾಳೆ ಫ್ರೈಡೇ ಅಲ್ವಾ ಅಂದ್ಬಿಟ್ಟು. ಆಮೇಲೆ ಅಂದ್ಕಡೆ ಹೆಂಗೂ ಇವತ್ತು ಗುರುವಾರ ಅಲ್ವಾ, ಟೈಮ್ ಇದ್ದರೆ ಹಂಗೆ ಹೋಗುವಾಗ ಅಲ್ಲೇ ಟೆಂಪಲ್ಗೆ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಫ್ರೆಂಡ್ಸ್ ನಾನು 1 ಗಂಟೆ ತನಕ ಓಪನ್ ಇರುತ್ತೆ. ಅದಕ್ಕೆ ತಲೆಗೆ ಸ್ನಾನ ಮಾಡ್ಕೊಂಡೆ. ಹೆಂಗೋ ನಾಳೆ 8 ಗಂಟೆ ಡ್ಯೂಟಿ, ನಾನು ಹೆಂಗೆ ತಲೆಗೆ ಸ್ನಾನ ಮಾಡೋಕ್ಕಾಗುತ್ತೆ, ಇವತ್ತಾದರೂ ಡ್ರೈ ಆಗುತ್ತೆ. ಇನ್ನು ಫ್ರೆಂಡ್ಸ್ ನಮಗೆ ಡ್ರೈಯರು ತಲೆ ಒಣಗಿಸ್ಕೊಳ್ಳೋದೊಂದು ಬರ್ತಡೇಲಿ ನನಗೆ ಗಿಫ್ಟ್ ಬಂದಿದೆ. ಇದು ನನಗೂ ನನ್ನ ಮಗಳಿಗೂ ಗೊತ್ತಿಲ್ಲ, ಅದು ನಮ್ಮ ಮಗಳು ಊರಿಗೆ ಹೋಗಿದ್ಲು, ತಗೊಂಡೋಗಿದ್ಲು, ತಂದಿದ್ದಾಳೆ ಒಣಗಿಸ್ಕೊಳ್ಳೋಕ್ಕೆ. ಇನ್ನು ಈ ಬೇಸಿಗೆಲೇನು ನಾನು ಒಣಗಿಸ್ಕೊಳ್ಳಲ್ಲ, ಅದೇ ಡ್ರೈ ಆಗೋಗುತ್ತೆ ಹೀಟ್ಗೆನೆ ಫ್ರೆಂಡ್ಸ್, ನಿಮಗೆ ಗೊತ್ತು. ಇನ್ನು ಫ್ರೆಂಡ್ಸ್ ಇವತ್ತು ನಾನು 6 ಗಂಟೆಗೆಲ್ಲ ಎದ್ಬಿಟ್ಟೆ. ಏನಕ್ಕೆ ಅಂದ್ಬಿಟ್ಟು ಎದ್ದವಳೆ ನಾನು ಫ್ರೆಂಡ್ಸ್. ಇವತ್ತು ಪ್ಲೇಟ್ದು ಇಡ್ಲಿ ಮಾಡಿದ್ದೀನಿ. ಇಡ್ಲಿ ಮಾಡಿ ಸ್ವಲ್ಪ ಚಟ್ನಿ ಮಾಡಿ ಆಲೂಗೆಡ್ಡೆ ಪಲ್ಯನೂ ಮಾಡಿದೆ. ಅದಾದಮೇಲೆ ಫ್ರೆಂಡ್ಸ್ ನೆನ್ನೆ ನಮ್ಮ ಓನರ್ ಮಗ ನುಗ್ಗೆಕಾಯಿ ಕೊಟ್ಟಿದ್ದು ಅಂತ ಹೇಳಿದ್ನಲ್ಲ, ಮತ್ತು ನಮ್ಮ ಫ್ರೆಂಡ್ಸು ಸ್ವಲ್ಪ ತಂದು ಕೊಟ್ಟಿದ್ರು. 2ರಲ್ಲಿ ಇಷ್ಟೊಂದು ನುಗ್ಗೆಕಾಯಿ ಇತ್ತಲ್ಲ ಅಂದ್ಬಿಟ್ಟು ಅಲ್ಲೇ ನಮ್ಮ ಫ್ರೆಂಡ್ ಇನ್ನೊಬ್ರಿಗೆ ಸ್ವಲ್ಪ ಕೊಟ್ಟು ತಗೊಂಡು ಬಂದಿದ್ದೆ ತರುವಾಗಲೇ. ಇವತ್ತು ಫ್ರೆಂಡ್ಸ್ ನುಗ್ಗೆಕಾಯಿ, ಮತ್ತು ರಾತ್ರಿ ಬರುವಾಗ ನಾನು ಪಪ್ಪಾಯಿ, ಅಲಸಂದಿಕಾಯಿ, ಇನ್ನೊಂದು ಏನೋ ತಂದೆ ಫ್ರೆಂಡ್ಸ್, ಏನು ತಂದೆ, ಅಲಸಂದಿ ತಂದೆ, ಪಪ್ಪಾಯಿ ತಂದೆ, ಮತ್ತು ಇನ್ನೊಂದು ಬೇರೆ ಏನೋ ತರಕಾರಿ ತಂದೆ ಫ್ರೆಂಡ್ಸ್. 3 ತಗೊಂಡು ಬಂದೆ. ಆದರೆ ನನಗೆ ಹೇಳೋಕ್ಕೆ 2 ನೆನಪತ್ತಾ ಇರೋದು.
ಸೌತೆಕಾಯಿ ತರಲಿಲ್ಲ, ಇದೇನೋ ಇನ್ನೊಂದು ತಂದೆ ಅದರ ಜೊತೇಲಿ ಗೊತ್ತಿಲ್ಲ. ಹಂಗಾಗಿ ಅದನ್ನೇ ಇವತ್ತು ಆಲ್ರೆಡಿ ಗಟ್ಟಿಯಾಗಿ ಸಾಂಬಾರು ಮಾಡಿದ್ದೀನಿ. ನನ್ನ ಇನ್ನೂ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ರೆಡಿಯಾಗಿರೋದನ್ನ ಅವಳು ಹೋಗಲಿಲ್ಲ, ಕೆಲಸ ಮಾಡೋಕ್ಕೆ ಹೋದ್ಲು. ನಾನು ಹೋಗ್ಲಿಲ್ಲ, ತರೋಕ್ಕೆ ಬಿಟ್ಟಿಟ್ಟಿದ್ದಾರೆ. 100 ರೂಪಾಯಿ ಅಲ್ಲಿ ಎತ್ತಿಕ್ಕಿದ್ದೀನಿ ಕೊಟ್ಟು ತರೋಕ್ಕೆ. ಹಂಗಾಗಿ ಫ್ರೆಂಡ್ಸ್, ಇವತ್ತು ನಂದು ರೋಟೀನ್ ಇಷ್ಟ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.